ನಮಸ್ಕಾರ ಗೆಳೆಯರೆ, ತಮ್ಗೆಲ್ರಿಗೂ ಪ್ರಚಾ ಇನ್ಫೋ ಚಾನೆಲ್ಗೆ ಸ್ವಾಗತ. ಸೊ ಗೆಳೆಯರೆ, ಇವತ್ತಿಗೆ ಭಾರತ ಎಂಥ ಮಿಲಿಟರಿ ಟ್ಯಾಂಕ್ ಅನ್ನು ಸಿದ್ಧಪಡಿಸಿದೆ ಅಂದರೆ, ಭಾರತದ ಟ್ಯಾಂಕಿಗೆ ಇಂಜಿನ್ ಕೊಡೋದಕ್ಕೆ ನಿರಾಕರಿಸಿದ ಜರ್ಮನಿಯು ಈಗ ಅದನ್ನು ನೋಡಿದ ನಂತರ ಸಂಪೂರ್ಣವಾಗಿ ಆಶ್ಚರ್ಯಗೊಂಡಿದೆ. ಹಾಗೂ ಜರ್ಮನಿಯು ಈಗ ಭಾರತದ ಜೊತೆ ಕೊಡುವುದಕ್ಕೆ ಬಯಸುತ್ತಿದೆ. ಯಾಕಂದ್ರೆ ಈ ಸಮಯದಲ್ಲಿ ಜರ್ಮನಿ ಭಾರತದೊಂದಿಗೆ ಕೈ ಜೋಡಿಸದಿದ್ದರೆ ಭವಿಷ್ಯದಲ್ಲಿ ಭಾರಿ ನಷ್ಟವನ್ನ ಅನುಭವಿಸಬೇಕಾಗ್ತದೆ ಅನ್ನೋದನ್ನ ಅರ್ಥ ಮಾಡಿಕೊಂಡಿದೆ. ಹಾಗೂ ಅದಕ್ಕಾಗಿ ಜರ್ಮನಿ ತನ್ನ ನಿಯಮಗಳು ಮತ್ತು ನಿಬಂಧನೆಗಳನ್ನ ಒಂದರ ನಂತರ ಒಂದರಂತೆ ಬದಲಾಯಿಸುವಲ್ಲಿ ನಿರತವಾಗಿದೆ. ಯಾಕಂದ್ರೆ ಯಾವುದೇ ಪರಿಸ್ಥಿತಿಯಲ್ಲೂ ಭಾರತದೊಂದಿಗೆ ಸಂಬಂಧ ಗಟ್ಟಿಗೊಳಿಸಬೇಕು ಅಂತ. ಸೊ ಗೆಳೆಯರೆ, ಈ ಪೂರ್ತಿ ರಿಪೋರ್ಟ್ ಏನಿದೆ ಅನ್ನೋದನ್ನ ಈ ಒಂದು ಸಣ್ಣ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಆದರೆ ಭಾರತದ ಹೆಚ್ಚಾಗುತ್ತಿರುವ ಶಕ್ತಿಗಾಗಿ ಈ ವಿಡಿಯೋಗೆ ಒಂದು ಚಿಕ್ಕ ಲೈಕ್ ಮಾಡಿ ಹಾಗೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯದಿರಿ. ಸೊ ಗೆಳೆಯರೆ, ಇತ್ತೀಚಿನ ವರದಿಗಳ ಪ್ರಕಾರ ಭಾರತ T-90 ಭೀಮ್ MK3 ಅನ್ನೋ ಹೆಸರಿನ ಮಿಲಿಟರಿ ಟ್ಯಾಂಕ್ ಅನ್ನು ಸಿದ್ಧಪಡಿಸಿದೆ. ಆದರೆ ಬಹಳ ಸಮಯದಿಂದ ಆಲ್ರೆಡಿ T-90 ಭೀಮ್ ಟ್ಯಾಂಕ್ ಅನ್ನು ಭಾರತವು ಬಳಸುತ್ತಿದೆ ಅನ್ನೋ ಪ್ರಶ್ನೆ ನಿಮ್ಮ ಮನಸ್ಸಲ್ಲಿ ಬರ್ತಾ ಇರಬಹುದು. ಆದರೆ ಭಾರತವು MK3 ಟ್ಯಾಂಕ್ನ ಒಂದು ಹೊಸ ಬ್ಯಾಚ್ ಅನ್ನ ಇಲ್ಲಿ ಸಿದ್ಧಪಡಿಸಿದೆ ಮತ್ತು ಒಂದು ಅಡ್ವಾನ್ಸ್ಡ್ ಮಿಲಿಟರಿ ಟ್ಯಾಂಕ್ ಅಲ್ಲಿ ಇರಬೇಕಾದ ಎಲ್ಲ ಆಧುನಿಕ ಫೀಚರ್ಸ್ಗಳನ್ನು ಅದರಲ್ಲಿ ಅಳವಡಿಸಲಾಗಿದೆ. ಹಾಗೂ ಈ ಅಡ್ವಾನ್ಸ್ಡ್ ಮಿಲಿಟರಿ ಟ್ಯಾಂಕ್ನಲ್ಲಿ ಜರ್ಮನ್ನ M2838 ಡೀಸೆಲ್ ಎಂಜಿನ್ ಅನ್ನು ಬಳಸಲಾಗಿದೆ. ಆದರೆ ಕೆಲ ಸಮಯದ ಹಿಂದೆನೆ ಮುಂದಿನ 4 ವರ್ಷಗಳವರೆಗೆ ಈ ಎಂಜಿನ್ ಅನ್ನು ಭಾರತಕ್ಕೆ ಕೊಡುವುದಿಲ್ಲ ಅಂತ ಜರ್ಮನಿ ಹೇಳಿತ್ತು. ಆದರೆ ಈಗ ಈ ಎಂಜಿನ್ ಅನ್ನು ಯಾವುದೇ ಪರಿಸ್ಥಿತಿಯಲ್ಲಿ ಕೂಡ ಭಾರತಕ್ಕೆ ಕೊಡೋದಕ್ಕೆ ಬಯಸ್ತಾ ಇದೆ. ಯಾಕಂದ್ರೆ ಒಂದ್ ವೇಳೆ ಭಾರತದೊಂದಿಗೆ ಈ ರೀತಿಯ ಡೀಲಿಂದ ಹಿಂಸರಿದ್ರೆ ಆಗ ಭಾರತದೊಂದಿಗೆ ಇರುವ ಭವಿಷ್ಯದ ಪ್ರಾಜೆಕ್ಟ್ 75I ಅಂದ್ರೆ ಸಬ್ಮರೀನ್ ಪ್ರಾಜೆಕ್ಟ್ ನಿಂದ ಜರ್ಮನಿ ಸಂಪೂರ್ಣವಾಗಿ ಹೊರಗೆ ಹೋಗ್ತದೆ. ಹಾಗೂ ಇಷ್ಟು ದೊಡ್ಡ ಕಾಂಟ್ರಾಕ್ಟ್ ಅನ್ನ ಜರ್ಮನಿಯು ಯಾವುದೇ ಪರಿಸ್ಥಿತಿಯಲ್ಲಿ ಅದನ್ನ ಲೂಸ್ ಮಾಡುವುದಕ್ಕೆ ಬಯಸ್ತಿಲ್ಲ. ಆದರೆ ನಾವು ಈ ಹೊಸ ಮಾರ್ಕ್ 3 ಟ್ಯಾಂಕ್ ಬಗ್ಗೆ ಹೇಳೋದಾದ್ರೆ, ಸದ್ಯಕ್ಕೀಗ ಅದರ ಎಲ್ಲ ಡೀಟೇಲ್ಸ್ಗಳನ್ನು ಮಿಲಿಟರಿ ಪರ್ಪಸ್ಗಾಗಿ ಪ್ರೈವೇಟ್ ಆಗಿ ಇರಿಸಲಾಗಿದೆ. ಆದರೆ ಅದರಲ್ಲಿ ಸೇರಿಸಲಾದ ಫೀಚರ್ಸ್ ಬಗ್ಗೆ ಇರುವ ಮಾಹಿತಿಯನ್ನು ಪಬ್ಲಿಕ್ ಮೀಡಿಯಾದಲ್ಲಿ ಹಾಕಲಾಗಿದೆ. ಮೊದಲ ಫೀಚರ್ ಅಂದರೆ ಇದರಲ್ಲಿ ಡೀಟೇಲ್ ಕಮ್ಯುನಿಕೇಷನ್ ಸಿಸ್ಟಮ್ ಅನ್ನು ಅಳವಡಿಸಲಾಗಿದೆ. ಮೊದಲಿಗೆ ಇದರಲ್ಲಿ ನಾರ್ಮಲ್ ಕಮ್ಯುನಿಕೇಷನ್ ಸಿಸ್ಟಮ್ ಇತ್ತು. ಇದರಿಂದ ಬಹಳಷ್ಟು ಪ್ರಕಾರದ ವೆದರ್ ಕಂಡೀಷನ್ ಅಲ್ಲಿ ಕಮ್ಯುನಿಕೇಟ್ ಮಾಡುವುದು ಬಹಳಷ್ಟು ಕ್ರಿಟಿಕಲ್ ಆಗಿರ್ತಿತ್ತು. ಇದರೊಂದಿಗೆ ಇದರ ಒಳಗಡೆ ಒಂದು TK-N4S CDR ಸೈಟ್ ಆಟೋ ಟ್ರ್ಯಾಕರ್ ನ ಅಳವಡಿಸಲಾಗಿದೆ. ಇದರಿಂದ ಪ್ರತಿಯೊಂದು ವಸ್ತುಗಳನ್ನು ಬಹಳ ಈಸಿಯಾಗಿ ಹಾಗೂ ಡಿಜಿಟಲಿ ಮಾನಿಟರ್ ಮಾಡಿ ಇಟ್ಟಿರ್ತದೆ. ಇದರಲ್ಲಿ ಡಿಜಿಟಲ್ ಬ್ಯಾಲಿಸ್ಟಿಕ್ ಕಂಪ್ಯೂಟರ್ನ ಅಳವಡಿಸಲಾಗಿದೆ. ಹಾಗೂ ಇದರ ಎಲ್ಲಕ್ಕಿಂತ ಮಹತ್ವವಾದ ಫೀಚರ್ ಆಂಟಿ ಥರ್ಮಲ್ IR ಕೋಟಿಂಗ್ ಮಾಡಿರುವಂತಹದ್ದು. ಅಂದ್ರೆ ಇದರ ಹೀಟ್ ಡಿಸ್ಟ್ರಿಬ್ಯೂಟರ್ ಇಂದ ಯಾವ ಮಿಸೈಲ್ ಟ್ಯಾಂಕ್ ಗಳನ್ನ ನಾಶಪಡಿಸುವುದಕ್ಕಾಗಿ ಹಾರಿಸಲಾಗ್ತದೆ ಅದು ಹೀಟ್ ಅನ್ನ ಫಾಲೋ ಮಾಡುತ್ತಾ ಟ್ಯಾಂಕ್ ಮೇಲೆ ಬಂದು ಬೀಳುತ್ತದೆ. ಆದರೆ ಈ ಹೀಟ್ ಪೂರ್ಣ ರೀತಿಯಲ್ಲಿ ಡಿಸ್ಟ್ರಿಬ್ಯೂಟ್ ಆದಾಗ ಆಗ ಯಾವುದೇ ಮಿಸೈಲ್ಗಳಿಗೆ ಇದನ್ನ ಟ್ರ್ಯಾಕ್ ಮಾಡುವುದು ಬಹಳ ಕಷ್ಟಕರವಾಗಿರಲಿದೆ. ಹಾಗೂ ಎಲ್ಲಕ್ಕಿಂತ ಒಳ್ಳೆ ವಿಷಯ ಅಂದ್ರೆ ಈ ಟ್ಯಾಂಕ್ ಅಲ್ಲಿ ಎಲ್ಲ ಸ್ವದೇಶಿ ಕಾಂಪೋನೆಂಟ್ಸ್ ಗಳನ್ನ ಉಪಯೋಗಿಸಲಾಗಿರೋದು. ಈ ಕಾರಣದಿಂದಾಗಿಯೇ ಅದು ಹೆಚ್ಚು ಆಧುನಿಕವಾಗಿದೆ. ಆದರೆ ನಾವು ಜರ್ಮನಿಯ ಭಯದ ಬಗ್ಗೆ ಮಾತಾಡೋದಾದ್ರೆ, ಭಾರತವು ಹೆಚ್ಚಿನ ಪರ್ಸೆಂಟೇಜ್ ಒಂದಿಗೆ ಸ್ವದೇಶಿ ಕಾಂಪೋನೆಂಟ್ಸ್ ಅನ್ನು ಸ್ಥಾಪಿಸುತ್ತಿರುವಾಗ ಭಾರತ ತನ್ನದೇ ಆದ ಎಂಜಿನ್ಗಳನ್ನು ಅಳವಡಿಸುವುದಕ್ಕೆ ಪ್ರಾರಂಭಿಸುವ ಆ ದಿನ ದೂರವಿಲ್ಲ ಅನ್ನೋದನ್ನ ಜರ್ಮನಿಯು ಈಗ ಅರ್ಥ ಮಾಡಿಕೊಂಡಿದೆ. ಇದಕ್ಕಿಂತ ಮುಂಚೆ ಭಾರತವು ತನ್ನ ಎಂಜಿನ್ ಅನ್ನು ಸಿದ್ಧಪಡಿಸುವ ಮೊದಲು ಅವರು ಭಾರತದೊಂದಿಗಿನ ಕಾಂಟ್ರಾಕ್ಟ್ ಅನ್ನ ಅಂತಿಮಗೊಳಿಸುವ ಮೂಲಕ ತನ್ನ ಲಾಭವನ್ನು ಗಳಿಸಲು ಬಯಸುತ್ತಿದ್ದಾರೆ. ಹಾಗೂ ಅದು ನಮಗೂ ಕೂಡ ಒಳ್ಳೆಯದು. ಯಾಕಂದ್ರೆ ನಾವು ಅದನ್ನ ಇಂಪೋರ್ಟ್ ಮಾಡಿಕೊಂಡ್ರೆ ಆಗ ನಾವು ಹೊಸ ಫ್ಯಾಕ್ಟರಿಗಳನ್ನ ಸ್ಥಾಪಿಸಬೇಕಾಗ್ತದೆ. ಅವುಗಳನ್ನ ಸೆಟಪ್ ಮಾಡುವ ಮೂಲಕ ತಯಾರಿಸಲು ನಮಗೆ ಹಲವು ವರ್ಷಗಳು ಬೇಕಾಗಬಹುದು. ಸದ್ಯಕ್ಕೀಗ ಅಂತಹ 1200 ಟ್ಯಾಂಕ್ಗಳು ಸೇವೆಯಲ್ಲಿವೆ. ಆದ್ದರಿಂದ ಅವುಗಳನ್ನು ಮಾಡಿಫೈ ಮಾಡೋದು ಭಾರತಕ್ಕೆ ಅತ್ಯಂತ ಮಹತ್ವದಾಗಿದೆ. ಸೊ ಗೆಳೆಯರೆ, ಇವತ್ತಿನ ನಮ್ಮ ಪ್ರಶ್ನೆ ಏನಿದೆ ಅಂದರೆ, ಭಾರತದ ಹೆಚ್ಚುತ್ತಿರುವ ಸ್ವದೇಶೀಕರಣವನ್ನು ಜರ್ಮನಿಯಂತಹ ದೇಶಗಳು ನೋಡಿದ ನಂತರ ಅದು ಭಾರತದ ಜೊತೆ ಇರಲು ಬಯಸುತ್ತದೆನಾ ಅಥವಾ ಇಲ್ಲ ಅನ್ನೋದನ್ನು ಕಾಮೆಂಟಲ್ಲಿ ನಿಮ್ಮ ಅಭಿಪ್ರಾಯವನ್ನು ಬರೆದು ತಿಳಿಸಿ. ಈ ರೀತಿಯ ಭಾರತಕ್ಕೆ ಸಂಬಂಧಪಟ್ಟಿರುವಂಥ ವಿಡಿಯೋಗಳಿಗಾಗಿ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.